ಮಕ್ಕಳಿಗೆ ಶಿಕ್ಷಣ ನೀಡುವಲ್ಲಿ ಸರ್ಕಾರಿ ಶಾಲೆಗಳು ದೇಶಾದ್ಯಂತ ಪ್ರಮುಖ ಪಾತ್ರ ವಹಿಸುತ್ತಿದ್ದು, ಒಟ್ಟಾರೆ ದಾಖಲಾತಿಯಲ್ಲಿ ಶೇಕಡಾ 56ರಷ್ಟು ಪ್ರಮಾಣವನ್ನು ಒಳಗೊಂಡಿವೆ ಎಂದು 2025ರ ಸಮಗ್ರ ಮಾಡ್ಯುಲರ್ ಶಿಕ್ಷಣ ಸಮೀಕ್ಷೆ ಬಹಿರಂಗಪಡಿಸಿದೆ. ಗ್ರಾಮೀಣ ಪ್ರದೇಶಗಳಲ್ಲಿ ಸರ್ಕಾರಿ ಶಾಲೆಗಳಿಗೆ ವಿದ್ಯಾರ್ಥಿಗಳು 66ರಷ್ಟಿದ್ದು, ನಗರ ಪ್ರದೇಶಗಳಲ್ಲಿ ಶೇಕಡಾ 30ರಷ್ಟಿದೆ. ಒಟ್ಟಾರೆ ದಾಖಲಾತಿಯಲ್ಲಿ ಖಾಸಗಿ ಅನುದಾನ ರಹಿತ ಮಾನ್ಯತೆ ಪಡೆದ ಶಾಲೆಗಳಿಗೆ ಶೇಕಡಾ 32ರಷ್ಟು ದಾಖಲಾತಿ ಆಗುತ್ತಿದೆ. ಕೇಂದ್ರ ಅಂಕಿಅಂಶ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯ ಈ ಮಾಹಿತಿ ತಿಳಿಸಿದ್ದು, ಪ್ರಸಕ್ತ ಶೈಕ್ಷಣಿಕ ವರ್ಷದಲ್ಲಿ ಶಾಲಾ ಶಿಕ್ಷಣ ಮತ್ತು ಖಾಸಗಿ ಬೋಧನೆ ಕುರಿತ ಸರಾಸರಿ ವೆಚ್ಚದ ಅಂದಾಜು ಮಾಡುವುದು ಈ ಸಮೀಕ್ಷೆಯ ಪ್ರಾಥಮಿಕ ಉದ್ದೇಶವಾಗಿದೆ ಎಂದು ಹೇಳಿದೆ. ಸರ್ಕಾರಿ ಶಾಲೆಗಳಲ್ಲಿ ಹಾಲಿ ಶೈಕ್ಷಣಿಕ ವರ್ಷದಲ್ಲಿ ಪ್ರತಿ ವಿದ್ಯಾರ್ಥಿಯ ಸರಾಸರಿ ವೆಚ್ಚ ₹2,863 ಸರ್ಕಾರೇತರ ಶಾಲೆಗಳಲ್ಲಿ ಇದು ಗಮನಾರ್ಹವಾಗಿ ಅಧಿಕವಾಗಿದ್ದು, ಸರಾಸರಿ ₹25,000ಗಿಂತ ಹೆಚ್ಚಿರುವುದಾಗಿ ಸಮೀಕ್ಷೆ ತಿಳಿಸಿದೆ.